ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯಲ್ಲಿರುವ ಉಪಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡಲು ಹೊಸದಾದ ಸಮೀಕ್ಷೆ ನಡೆಸಿ ದತ್ತಾಂಶವನ್ನು ಸಂಗ್ರಹಿಸಬೇಕು. ಎರಡನೇ ಶಿಫಾರಸು, ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಾಧನಗಳನ್ನು ಬಳಸಿ 30 ರಿಂದ 40 ದಿವಸಗಳೊಳಗೆ ಹೊಸದಾದ ಸಮೀಕ್ಷೆಯನ್ನು ನಡೆಸಬಹುದೆಂದು ತಜ್ಞರು ಅಭಿಪ್ರಾಯಪಡುತ್ತಾರೆ. ಮೂರನೇದು, ಹೊಸದಾದ ಸಮೀಕ್ಷೆ ನಡೆಸಲು ಅಗತ್ಯವಿರುವ ಪ್ರಶ್ನಾವಳಿಯನ್ನು ಸಿದ್ಧಪಡಿಸಬೇಕು. ಯಾವ ಸಂಸ್ಥೆಯಿಂದ ಸಮೀಕ್ಷೆ ನಡೆಸಬೇಕು, ಸಮೀಕ್ಷೆ ಮಾಡುವ ಸಿಬ್ಬಂದಿ, ತರಬೇತಿ, ಅಗತ್ಯವಿರುವ ಸಂಪನ್ಮೂಲಗಳ ಕ್ರೋಢೀಕರಣ ಇತ್ಯಾದಿಗಳ ಉಸ್ತುವಾರಿ ನೋಡಿಕೊಳ್ಳಲು ಉನ್ನತ ಮಟ್ಟದ ಸಮಿತಿಯೊಂದನ್ನು ರಚಿಸುವುದು ಸೂಕ್ತವೆಂದು ಆಯೋಗವು ಅಭಿಪ್ರಾಯಪಡುತ್ತದೆ. ನಾಲ್ಕನೇದು, ಹೊಸ ಸಮೀಕ್ಷೆಯಿಂದ ಸಂಗ್ರಹಿಸಿದ ದತ್ತಾಂಶದ ಆಧಾರದ ಮೇಲೆ ಈ ವರದಿಯಲ್ಲಿ ತಿಳಿಯಪಡಿಸಿರುವ ಮಾನದಂಡಗಳಂತೆ ಪರಿಶಿಷ್ಟ ಜಾತಿಯ ಉಪಜಾತಿಗಳ ವರ್ಗೀಕರಣ ಮಾಡಿ ಲಭ್ಯವಿರುವ ಮೀಸಲಾತಿ ಪ್ರಮಾಣವನ್ನು ಆದ್ಯತೆಯ ಮೇಲೆ ಹಂಚಿಕೆ ಮಾಡಬೇಕು. ನಾಗಮೋಹನ್ ದಾಸ್ ಅವರ ಈ ಮಧ್ಯಂತರ ವರದಿಯನ್ನು ನಮ್ಮ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ, ಅಂಗೀಕರಿಸಿದೆ, ಅಂಗೀಕರಿಸಿದೆ, ಒಪ್ಪಿಕೊಂಡಿದೆ. ಆಮೇಲೆ ಈ ಒಂದು ಪ್ರಾಸೆಸ್ ಬೇಗ ಆಗಬೇಕು ಅಂಥೇಳಿ ಒಳ ಮೀಸಲಾತಿ ವರ್ಗೀಕರಣ ತೀವ್ರ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಕಾರ್ಯ ಮಾಡೋದಕ್ಕೆ, ಹೊಸದಾದ ಸಮೀಕ್ಷೆ ನಡೆಸೋದಕ್ಕಾಗಿ, ದತ್ತಾಂಶವನ್ನು ಸಂಗ್ರಹಿಸೋದಕ್ಕಾಗಿ ನಾಗಮೋಹನ್ ದಾಸ್ ಸಮಿತಿಯವರನ್ನೇ ಕೇಳಿಕೊಳ್ಳಲು ನಿರ್ಣಯಿಸಿದ್ದು. ಇದೇನು ಈ ಕಾರ್ಯ ಮುಗಿಸೋದಕ್ಕೆ 40 ದಿವಸ ಬೇಕು ಅಂತೇಳಿ ಅವರು ಸೂಚಿಸಿದ್ದಾರೆ. ಸಹಜವಾಗಿ ಅದರ ಪ್ರಿಪ್ರೇಷನ್ಗೆ 5-10 ದಿವಸ ಬೇಕಾಗ್ಬೋದು. 60 ದಿವಸಗಳೊಳಗೆ ವಿದಿನ್ 2 months ಈ ಕಾರ್ಯವನ್ನು ಪೂರ್ಣಗೊಳಿಸಿ ವರದಿ ಸಲ್ಲಿಸುವಂತೆ ಸಮಿತಿಯ ಅವಧಿಯನ್ನು 2 ತಿಂಗಳವರೆಗೆ ವಿಸ್ತರಿಸಲಾಗಿದೆ. ಇದು ಎಂದು ನಾವು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಮಹತ್ವದ ನಿರ್ಣಯಗಳಲ್ಲಿ ಒಂದು. ಸ್ನೇಹಿತರೆ, ಸ್ವಲ್ಪ ಕೈ 40 ದಿವಸಗಳಲ್ಲಿ ಮಾಡಕ್ ಸಾಧ್ಯ? 40 ದಿವಸದಲ್ಲಿ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಅವರು ಹೊಸ ತಂತ್ರಜ್ಞಾನ ಟೆಕ್ನಾಲಜಿ ಬಳಸಿ 40-45 ದಿನ ಅದಂತೆ. ಈಗ 60,000 ಪಂಚಾಯತ್ಗಳಿದ್ದಾವೆ, 6,000, 300ಕ್ಕೂ ಹೆಚ್ಚು ನಗರಸಭೆ ಪುರಸಭೆ ಇದ್ದಾವೆ, ವಾರ್ಡ್ಗಳಿವೆ. ಅಲ್ಲಿ DC-ಗಳು, ಕಾರ್ಪೊರೇಷನ್ ಕಮಿಷನರ್ಸು, ಸೆಕ್ರೆಟರಿಗಳು, ಪಂಚಾಯತಿ PDOs ಮತ್ತು EOಗಳು ಈ ಥರ ಮಾಡಲಿಕ್ಕೆ ಚೀಫ್ ಸೆಕ್ರೆಟರಿ ಉಸ್ತುವಾರಿನಲ್ಲಿ ಇವತ್ತು ಕಾರ್ಯದರ್ಶಿಗಳ ಸಭೆಯನ್ನು ಇದಕ್ಕೋಸ್ಕರನೇ ಪೂರ್ವಭಾವಿಯಾಗಿ ಮಾಡ್ತಾ ಇದ್ದಾರೆ. ಇದನ್ನ ವಾರಫೂಟಲ್ಲಿ ಮಾಡಿ ಮುಗಿಸ್ಬೇಕು ಅಂತೇಳಿ ಸಚಿವ ಸಂಪುಟ ಚೀಫ್ ಸೆಕ್ರೆಟರಿ ಅವರ ಮಾನಿಟರ್ ಕೆಳಗಡೆ ಇದನ್ನೆಲ್ಲ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಆಯೋಗ ಏನೇನು ಬಯಸುತ್ತದೆ ಅದನ್ನೆಲ್ಲ ಒದಗಿಸ್ಕೊಡ್ಬೇಕು ಅಂತ ಹೇಳಿ. ಪ್ರಶ್ನಾವಳಿ ಇಂಪಾರ್ಟೆಂಟ್. ಅದಕ್ಕೆ ಸೆಕ್ರೆಟರಿ ಮೀಟಿಂಗ್ ಇವತ್ತೇ ಕರೆಸಿದ್ದಾರೆ.
ಅದಕ್ಕೆ 4 ತಿಂಗಳು ಬೇಕಾಯ್ತು ಇದು ಹೇಳೋದಕ್ಕಷ್ಟೇ. ಇದು ಸರ್ಕಾರಕ್ಕೆ ಇಲ್ಲ ಇದೇ ಟೈಮ್ ಪಾಸಿಂಗು ಅಥವಾ ಆ ಕಡೆ ಡಾಜ್ ಮಾಡ್ಬೇಕನ್ನೋ ಉದ್ದೇಶ ಇಲ್ಲ. ಗೌರ್ಮೆಂಟ್ ಈಸ್ ಕಮಿಟೆಡ್, ಪಾರ್ಟಿ ಇಸ್ ಕಮಿಟೆಡ್. ಅದು ದತ್ತಾಂಶಗಳು ವೈಜ್ಞಾನಿಕವಾಗಿ ಕರಾರುವಕ್ಕಾಗಿದ್ರೆ ಈಗ ಅದು ಆಂಧ್ರ, ತೆಲಂಗಾಣ, ಬೇರೆ ಬೇರೆ ಹರಿಯಾಣದಲ್ಲೂ ಲ್ಯಾಂಡೆಡ್ ಇನ್ ಕೋರ್ಟ್. ಆ ಥರ ಆಗೋದು ಬೇಡ, ಪಕ್ಕ ನಾವು ಮಾಡಿ ಯಾವ ಕಾರಣಕ್ಕೂ ಆ ಥರ ಆಗದ ರೀತಿಯಲ್ಲಿ ಜನರಿಗೆ ಅನುಕೂಲ ಆಗಬೇಕು. ಯಾವ ಉದ್ದೇಶ ಇದೆ ಮೀಸಲಾತಿ ಅದು ಇರಬೇಕು ನಮ್ಮ ಸರ್ಕಾರದ ಉದ್ದೇಶ. ಅಲ್ಲ ಸಣ್ಣ ಸಣ್ಣ ಶಿಫಾರಸಲ್ವೇ. ಈಗ 40 ದಿವಸದೊಳಗ ಈ ಸಮೀಕ್ಷೆಯನ್ನ, ಈ ದತ್ತಾಂಶವನ್ನ ಸಂಗ್ರಹಿಸೋದಕ್ಕೆ ಸಾಧ್ಯ ಅನ್ನೋದನ್ನ ಗೊತ್ತಿಡಿಯೋದಕ್ಕೆ ನಿಮ್ಗೆ ಸಮಯ ಬೇಕಾಗಲ್ವಾ? ಅದನ್ನ ಗೊತ್ತಿಡಿದು ಈಗ 60 ದಿವಸ ಅವ್ರಿಗೆ ಸಮಯ ಕೊಟ್ಟಿದ್ದೇವೆ. 40 ದಿವಸದೊಳಗೆ ಹೊಸದಾದ ಸಮೀಕ್ಷೆಯನ್ನು ನಡೆಸಬಹುದು ಅಂತೇಳಿ ಅಭಿಪ್ರಾಯ ಪಟ್ಟಿದ್ರ ಬಗ್ಗೆ ತಿಳಿಸಿದ್ದಾರೆ. ಆದ್ರಿಂದ 60 ದಿವಸದಲ್ಲಿ ಆ ಪ್ರಕ್ರಿಯೆ ಮುಗಿತದೆ. ನೋಡಿ, ದತ್ತಾಂಶ ಸೆನ್ಸಸ್ ಅಲ್ಲಿ ರಿಪೋರ್ಟ್ ಇದೆ ಜನಗಣತಿದು. ದತ್ತಾಂಶ ಅಂದ್ರೆ AK, AD, ಆದಿ ಆಂಧ್ರ, SC ಈ ಗ್ರೂಪ್ಗಳು ಸೆನ್ಸಸ್ ಅಲ್ಲಿ ಇಲ್ಲ. ಈ 4 ಮುಖ್ಯವಾದ ಗ್ರೂಪ್ ಇದಾವಲ್ಲ ಸೆನ್ಸಸ್ ಅಲ್ಲಿ ಇಲ್ಲ. ಸೊ ಈ ಕಾರಣಕ್ಕೆ ಅದು ಮಾಡದೆ ಬಿಟ್ಬಿಟ್ರೆ, ಈಗ ತಗೊಂಡು ದತ್ತಾಂಶ ಕೊಟ್ರೆ ಕೋರ್ಟ್ ಆಫ್ ಲಾ ನಲ್ಲಿ ಇದು ಇದಾಗುತ್ತೆ. ದಟ್ ಈಸ್ ದ ರೀಸನ್ ವೈ ವಿ ವಾಂಟ್ ಎ ಫ್ರೆಶ್ ಸೆನ್ಸಸ್ ವಿತ್ ಇನ್ ಎ ಸ್ಟಿಪ್ಯುಲೇಟೆಡ್ ಟೈಮ್.